ಕೆಂಪೇಗೌಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಚುಂಚನಗಿರಿ ಶಶಿಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ ಬಿಡದಿ ಸೂತ್ರಕ್ಕೆ ಹೋರಾಟಗಾರರು ಕೆಂಡ ಅಂತ. ಅಂದ್ರೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಭೂ ಸ್ವಾಧೀನ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ಕೈಗಾರಿಕಾ ಪ್ರದೇಶಗಳಿಗೆ. ಅಲ್ಲೇನಾಗಿದೆ, ಜಂಗಮಕೋಟೆ ವಿಷಯದಲ್ಲೂ ಕೂಡ ಕೆ ಕೆಎಡಿಬಿ ಒಡಕಿನ ಸೂತ್ರ ಅಂದ್ರೆ ಒಡೆದು ಆಳ್ತಕ್ಕಂಥ ನೀತಿ, ಕೆಲವರು ತಗೊಳ್ತಕ್ಕಂಥದ್ದು, ಕೆಲವ್ರದ್ದು ಬಿಡ್ತಕ್ಕಂಥದ್ದು, ಮತ್ತೆ ಯಾವುದೇ ತರದ ಒಪ್ಪಂದ ಫೈನಲ್ ಆಗಿಲ್ಲ ಒಪ್ಪಂದ ಆದ್ರೂ ಕೂಡ ಅದ್ರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ. ಕೆಲವರಿಗೆ ಪರಿಹಾರ ಭಾಗ್ಯ, ಕೆಲವರಿಗೆ ಹಣ ಬಿಡುಗಡೆ ಮಾಡ್ತಕ್ಕಂಥದ್ದು, ಇನ್ನು ಕೆಲವರಿಗೆ ಬಿಡುಗಡೆ ಮಾಡದೇ ಇರತಕ್ಕಂಥದ್ದು, ಈ ತರ ಬೇರೆ ಬೇರೆ ಏನು ಹೆಚ್ಚು ಕಮ್ಮಿ ಕೆಲಸಗಳು ಆ ಇದರಿಂದ ಆಗ್ತಾ ಇದೆ ಸರ್ಕಾರದ ಕಡೆಯಿಂದ. ಅದಕ್ಕೆ ಇಲ್ಲಿ ನೀವು ಮಾಡೋದು ಮಾಡಿ, ನೀವು ಮಾಡೋದು ಮಾಡಿ, ನಾವು ಮಾಡೋದು ಮಾಡ್ತೀವಿ ಅಂತೇಳಿ. ಅಂದ್ರೆ ನೀವು ಮಾಡೋದು ಮಾಡ್ಬಿಡಿ, ಸರ್ಕಾರ ಕೇಳ್ತಾ ಇದ್ದಾರೆ, ನಾವು ಮಾಡೋದು ಮಾಡ್ತೀವಿ ಎಂದು KIADB ಅನುಸರಿಸ್ತಕ್ಕಂಥ ಬಿಡದಿ ಸೂತ್ರ. ಅಂದ್ರೆ ಜನ ಜನ ನೀವೇನ್ ಮಾಡ್ತಿರೋ ಅದನ್ನ ಮಾಡ್ಕೊಳ್ಳಿ, ನಾವು ಮಾಡೋದು ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ಸರ್ಕಾರದ ಒಂದು ಸೂತ್ರ ಆಗಿದೆ. ಭೂಮಿ ಕೊಡಲ್ಲ ಎಂದು ಜಂಗಮಕೋಟೆ ವ್ಯಾಪ್ತಿಯ 13 ಹಳ್ಳಿಗಳು ಬಹುಪಾಲು ರೈತರು ಕಳೆದ 140 ದಿನಗಳಿಂದ ನಾನಾ ಬಗೆಯ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಆದ್ರೆ ಅದಕ್ಕೆ ಯಾವುದಕ್ಕೂ ಸೊಪ್ಪು ಹಾಕದೇನೆ ಸರ್ಕಾರ ಏನ್ ಮಾಡ್ತಾ ಇದೆ, ಇಲ್ಲಿ ಬಿಡದಿ ಸೂತ್ರವನ್ನ ಜಾರಿಗೆ ತರಲಿಕ್ಕೆ ಮುಂದಾಗಿದೆ. ಅಂದ್ರೆ ಒಳಗಡೆ ಏನೋ ನಡೀತಾನೆ ಇರ್ತದೆ, ಗೊತ್ತಾಗಲ್ಲ ಆ ಮಟ್ಟದಲ್ಲಿ. ಅಂತೂ ಸುಮ್ಮನೇನೂ ಕೈ ಬಿಟ್ಟಿರಲ್ಲ. ಹಂಗೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯಲ್ಲಿ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಕೈಗೊಂಡಿರುವ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ದಿನಕ್ಕೊಂದು ಹೊಸ ರೂಪ ಪಡ್ಕಂತ ಇದೆ, ತಿರುವು ಪಡ್ಕಂತ ಇದೆ. ಅದು 13 ಹಳ್ಳಿಗಳಲ್ಲಿ ಕೈಗಾರಿಕಾ ಸ್ಥಾಪನೆಗೆ ಭೂಮಿ ಸ್ವಾಧೀನ ಪಡಿಸ್ಕೊಳ್ತಕ್ಕಂಥ ವಿಚಾರದಲ್ಲಿ ರೈತ ಸಮುದಾಯವೇ 2 ಭಾಗಗಳಾಗಿದೆ ಅಂತೆ. ಈ ಒಂದು ರೈತರ ಸಂಘಗಳಲ್ಲೂ ಕೂಡ ಅವೇನಂತಂದ್ರೆ ಅವಕ್ಕೂ ಕೂಡ ಇಂಟೆನ್ಷನ್ ಇರಲ್ಲ, ಅಂದ್ರೆ ದೃಷ್ಟಿ ಇರಲ್ಲ, ನಾವ್ ಏನ್ ಮಾಡ್ಬೇಕಾಗಿದೆ, ಈಗ ಏನ್ ಮಾಡ್ತಾ ಇದೀವಿ ಅಂತ. ಒಂದು ಬಣ ಪರ ಇದೆಯೇನೋ, ಇನ್ನೊಂದು ಬಣ ವಿರೋಧ ಇದೆ ಅನಿಸ್ತದೆ. ಅಂದ್ರೆ ಸರ್ಕಾರಕ್ಕೆ ಭೂಮಿ ಬಿಟ್ಕೊಡ್ಲಿಕ್ಕೆ ಒಂದು ಬಣ ರೆಡಿ ಆಗಿದೆ ರೈತರ ಸಂಘದಲ್ಲಿ, ಇನ್ನೊಂದು ಬಣ ಅದಕ್ಕೆ ತದ್ವಿರುದ್ಧವಾಗಿದೆ. ಇದಕ್ಕೆ ತುಪ್ಪ ಸುರಿಯುವಂತೆ KIADB ಕೆಲವು ರೈತರಿಗೆ 20 ಕೋಟಿಗಳಷ್ಟು ಪರಿಹಾರವನ್ನು ಕೊಟ್ಟಿದೆ. ಇದಕ್ಕೆ ಪುಷ್ಟಿ ಕೊಡುವ ತರ, ಡೌಟ್ ಬರೋ ತರ ಆಲ್ರೆಡಿ ಒಂದು 20 ಕೋಟಿಯನ್ನ ರೈತರಿಗೆ ಕೆಲವರಿಗೆ ಬಿಡುಗಡೆ ಮಾಡಿದೆ ಅಂತೆ. ಕಾವೇರಿಸಿದ ಪರಿಹಾರ, ಒಂದೆಡೆ ಭೂಮಿ ನೀಡಿ ಪರಿಹಾರ ಪಡೆದವರು ಸಂಭ್ರಮದಲ್ಲಿದ್ದಾರೆ, ಇನ್ನೊಂದೆಡೆ ಯಾವುದೇ ಕಾರಣಕ್ಕೂ ಜಮೀನು ಕೊಡಲ್ಲ ಎಂದು ಭೂ ಸ್ವಾಧೀನ ವಿರೋಧಿ ಹೋರಾಟಗಾರರು ಬೃಹತ್ ಚಳವಳಿ ಅಖಾಡಕ್ಕೆ ಸಿದ್ಧ ಮಾಡ್ತಾ ಇದ್ದಾರೆ. ಈ ಮಧ್ಯೆ ಸರ್ಕಾರ ಕೆಲವು ರೈತರಿಗೆ ಕೋಟ್ಯಾಂತರ ರೂಪಾಯಿ ಪರಿಹಾರ ಧನವನ್ನು ವಿತರಿಸಿರುವುದು ಹೋರಾಟದ ಕಾವು ಮತ್ತಷ್ಟು ಹೆಚ್ಚಾಗ್ಲಿಕ್ಕೆ ಕಾರಣವಾಗಿದೆ. ಯಾರಿಗೂ ಬಿಟ್ಟಿಲ್ಲ ಅಂದ್ರೆ ಅವರೆಲ್ಲ ಒಡುಕು ಮೂಡಿಸ್ತಕ್ಕಂಥ ಕೆಲಸ, ಅರ್ಧ ಜನಕ್ಕೆ ಹಣ ಬಿಡುಗಡೆ ಮಾಡೋದು, ಇನ್ನು ಅರ್ಧ ಜನಕ್ಕೆ ಬಿಡದೆ ಇರ್ತಕ್ಕಂಥದ್ದು. 20 ಕೋಟಿ ಪರಿಹಾರವನ್ನು ಬಿಡುಗಡೆ ಮಾಡಿದೆಯಂತೆ. ದೀರ್ಘಕಾಲದ ಚರ್ಚೆಗಳ ನಂತರ ಜಂಗಮಕೋಟೆ ಹೋಬಳಿಯ 17 ರೈತರಿಗೆ ಈ ಒಂದು ಒಟ್ಟು 20.80 ಲಕ್ಷ ಅಂದ್ರೆ 20 ಕೋಟಿ, ಹತ್ರ 21 ಕೋಟಿ ಹಣವನ್ನ ಪರಿಹಾರದ ಧನ ಚೆಕ್ ವಿತರಿಸಿದೆ. ಬೆಂಗಳೂರಿನಲ್ಲಿ ಮುಖ್ಯ ಕಚೇರಿಯಲ್ಲಿ ನಡೆದಿರ್ತಕ್ಕಂಥ ಸರಳ ಕಾರ್ಯಕ್ರಮ ವಿಶೇಷ ಜಿಲ್ಲಾಧಿಕಾರಿ ದಯಾನಂದ ಭಂಡಾರಿ ಅಧ್ಯಕ್ಷತೆಯಲ್ಲಿ ದೇವಗಾನಹಳ್ಳಿ, ನಡಪಿನನಾಯಕನಹಳ್ಳಿ ಹಾಗೂ ಅರಕೆರೆ ಗ್ರಾಮಗಳ ರೈತರಿಗೆ ಪರಿಹಾರ ವಿತರಿಸಲಾಗಿದೆ. ಇಷ್ಟು ಹಳ್ಳಿಗಳಿಗೆ ಹಣ ಬಿಡುಗಡೆ ಮಾಡಿದಾರಂತೆ. ಒಂದೆಡೆ ಪರಿಹಾರ ಹಂಚಿಕೆ ಆಗ್ತಾ ಇದ್ದಾರೆ, ಮತ್ತೊಂದೆಡೆ ಪ್ರಾಣ ಹೋದ್ರೂ ಕೂಡ ಜಮೀನು ಬಿಡಲ್ಲ ಅಂತಕ್ಕಂಥ ಮಾತನ್ನ ರೈತರು ಹೇಳ್ತಾ ಇದ್ದಾರೆ. ಭೂ ಸ್ವಾಧೀನಕ್ಕೆ ರೈತರು ವಿರೋಧ ಬೀದಿಗಿಳಿದಿದ್ದಾರೆ. ನಮ್ಮ ತಲೆಮಾರಿನಿಂದ ಬಂದಿರತಕ್ಕಂಥ ಫಲವತ್ತಾದ ಕೃಷಿ ಭೂಮಿಯನ್ನು ಕೈಗಾರಿಕರಣಕ್ಕೆ ನೀಡಿ ಬೀದಿಗೆ ಬರ್ತಕ್ಕಂಥದ್ದು ನಮ್ಗೆ ಇಷ್ಟ ಇಲ್ಲ, ಭೂ ಸ್ವಾಧೀನಕ್ಕೆ ವಿರೋಧ ಪಟ್ಟಿಡಿದಿದ್ದಾರೆ, ನಾವು ಬಿಡಲ್ಲ ಅಂತ ಹೇಳಿ ಒಂದು ಮಾತನ್ನ ಒಂದು ಬಲವಾಗಿ ಅವರು ವಾದಿಸ್ತಾ ಇದ್ದಾರೆ ರೈತರು. ಒಂದು ಬಣ ಸರ್ಕಾರ ಹಂತ ಹಂತವಾಗಿ ಹಣ ಬಿಡುಗಡೆ ಮಾಡಿ ರೈತರ ಒಗ್ಗಟ್ಟು ಮುರಿಲಿಕ್ಕೆ ಯತ್ನ ಮಾಡ್ತಾ ಇದೆ. ಇದ್ರಲ್ಲಿ ಏನ್ ಮಾಡ್ತಾ ಇದೆ, ಬ್ರಿಟಿಷರು ಮಾಡ್ತಾ ಇದ್ರಲ್ಲ, ನಮ್ಮವ್ರನ್ನ ಹಿಡ್ಕೊಳ್ಲಿಕ್ಕೆ ದುಡ್ಡು ಕೊಡ್ತಾರೆ, ನಮ್ಮವ್ರನ್ನ ಎತ್ಕಟ್ಲಿಕ್ಕೆ ದುಡ್ಡು ಕೊಡ್ತಾರೆ. ರೈತರಲ್ಲೇನೆ ಒಗ್ಗಟ್ಟನ್ನ ಒಡಿಬೇಕಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ, ಇವತ್ತು ದಲಿತರ ಪರ, SC ST ಸಮುದಾಯಗಳ ಪರ, ಬಡವರ ಪರ, ದೀನ ದಲಿತರ ಪರ ಅದನ್ನು ಹೇಳ್ತಾರೆ ಡೈಲಾಗುಗಳೆಲ್ಲ, ಅವೆಲ್ಲ ಕೂಡ ಇಲ್ಲ ಮೊಣ್ಣಾಗಿದೆ, ಮೊಣ್ಣು ಮಾಯ. ಇಲ್ಲೇನಾಗಿದೆ, ಆ ಒಗ್ಗಟ್ಟನ್ನ ಚೆದರಿಸ್ಲಿಕ್ಕೆ ಬ್ರಿಟಿಷರು ಏನ್ ಬಿಟ್ಟೋಗಿದ್ದಾರೆ ಅವರ ಕುತಂತ್ರ ಬುದ್ಧಿಗಳನ್ನ ಕಾಂಗ್ರೆಸ್ ಪಕ್ಷ ಅದನ್ನ ಹ್ಯಾಂಡಲ್ ಮಾಡ್ಕೊಂಡ್ಬಿಟ್ಟಿದೆ.
ಆ ಬುದ್ಧಿಗಳೆಲ್ಲ ಇವರಿಗೆ ವಂಶ ಪಾರಂಪರ್ಯವಾಗಿ ಬಂದ್ಬಿಟ್ಟಿದೆ, ಆ ಬ್ರಿಟಿಷರ ಬುದ್ಧಿಗಳು. ಅದೇ ಆ ಕೆಲಸವನ್ನ ಇಲ್ಲಿ ಆ ತಂತ್ರಗಾರಿಕೆ ನಡೆದಿದೆ. ರೈತರ ಒಗ್ಗಟ್ಟು ಮುರಿಲಿಕ್ಕೇನೆ ಆ ಒಂದು ಅರ್ಧ ಜನಕ್ಕೆ ಕೊಟ್ಟಿದ್ದಾರೆ, ಇನ್ಯಾರಿಗೂ ಕೊಟ್ಟಿಲ್ಲ. ಆ ಆ ವಿಚಾರದ ಸಲುವಾಗಿ ಮುಂಬರುವ ದಿನಗಳಲ್ಲಿ ಬೃಹತ್ ಚಳವಳಿ ನಡೆಸಲು ನಿರ್ಧರಿಸಿದ್ದಾರೆ ರೈತರು. ಅಲ್ಲದೆ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ, ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರನ್ನ ಕರೆಸಿ ಹೋರಾಟದ ವೇದಿಕೆಗೆ ಕರೆತರಲು ಪ್ರಯತ್ನಗಳು ನಡೀತಾ ಇದಾವಂತೆ. ಕರ್ನಾಟಕ ರಾಜ್ಯದಲ್ಲಿ ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡಬೇಕು ಅಂತಂದ್ರೆ ಒಂದು ಕುಮಾರಸ್ವಾಮಿ ಅವರು ಮೊದಲನೇ ಸ್ಥಾನದಲ್ಲಿರ್ತಾರೆ, ಎರಡನೇದು ಯಡಿಯೂರಪ್ಪ ಅವರು ಇರ್ತಾರೆ. ಆ ಒಂದು ರೈತರ ಹಿತದೃಷ್ಟಿಯಿಂದ ನೋಡೋದಾದ್ರೆ ನಾವು ಬೇರೆ ಬೇರೆ ನಾಯಕರ ಬಗ್ಗೆ ನಮಗೆ ಬೇಡ. ಈಗೇನಾಗಿದೆ, ಕುಮಾರಸ್ವಾಮಿ ಅವರ ನಾಯಕತ್ವದಲ್ಲಿ ಆದ್ರೆ ರೈತರು ಗೊತ್ತು ನಮ್ಗೆ ಚೆನ್ನಾಗಿ ರೈತರನ್ನ ಯಾರು ಕಾಪಾಡ್ತಾರೆ ಅಂತ. ದರಿದ್ರ ಅವ್ರಿಗೆ ಅವಕಾಶಗಳಿಲ್ಲ. ಅಂತ ನಾಯಕರನ್ನೇ ಗುರುಸೋ ಕೆಲಸ ಮಾಡ್ತಾ ಇಲ್ಲ ರಾಜ್ಯದ ಜನ. ದುಡ್ಡು ಕೊಡ್ತಾರೆ, ತಿಂತಾರೆ. ಎಷ್ಟು ದಿನ ಅಂತ ಇರ್ತದೆ ದುಡ್ಡು? ಆಯ್ತು, ಇದನ್ನ ನಾಲ್ಕು ಬಿಡೋಣ. ಆಮೇಲೆ ಕುಮಾರಸ್ವಾಮಿ ಅವ್ರನ್ನ ಕರೆಸಿ ಅವ್ರ ಕಡೆಯಿಂದ ಈ ಹೋರಾಟಕ್ಕೆ ತುಂಬಾ ನಾವು ಒತ್ತು ಕೊಡ್ಬೇಕಂತ ಹೇಳ್ಬಿಟ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. HDK ಕರೆತರಲು ಯತ್ನ. ಶಿಡ್ಲಘಟ್ಟ ಶಾಸಕ BN ರವಿಕುಮಾರ್ ಅವರು ರೈತ ಹೋರಾಟಗಾರರಿಗೆ ಆಹ್ವಾನ ನೀಡಿದ್ದು, HD ಕುಮಾರಸ್ವಾಮಿ ಅವರನ್ನು ಆಹ್ವಾನಿಸುವ ಕುರಿತು ಚರ್ಚಿಸಲಿದ್ದಾರೆ. ಭೂಮಿ ಕೊಡಲು ವಿರೋಧಿಸುವ ರೈತರು ಬೇಡ ಗೆ ಒಗ್ಗಟ್ಟು, ಅಂದ್ರೆ ಈ ಒಂದು ಕರೆಗೆ ಒಗ್ಗಟ್ಟು ಶಾಸಕ ರವಿಕುಮಾರ್ ಮೇಲಿನ ಹೋರಾಟಗಾರರು ಭರವಸೆ ಇಟ್ಟಿದ್ದಾರೆ. ಅಂದ್ರೆ ರವಿಕುಮಾರ್ ಮೇಲೆ ಸುಮಾರು ಜನ ರೈತರಿಗೆ ಭರವಸೆ ಇದೆಯಂತೆ, ನಮ್ಮ ಜಮೀನುಗಳು ಉಳಿಸ್ತಾರೆ ಅಂತೇಳಿ. ಅವರ ಒಂದು ಮಾತಿಗೆ ಒಗ್ಗಟ್ಟು ಕುಮಾರಸ್ವಾಮಿ ಅವರನ್ನ ಈ ಹೋರಾಟಕ್ಕೆ ಕರೆಸಲಿಕ್ಕೆ ಸರ್ವ ಪ್ರಯತ್ನಗಳನ್ನು ಕೂಡ ಶಿಡ್ಲಘಟ್ಟ ಜನ ಮಾಡ್ತಾ ಇದ್ದಾರೆ. ಆದರೆ ಭೂ ಸ್ವಾಧೀನ ಅಂತಿಮ ಅವಧಿ ಸೂಚನೆ ಹೊರಡಿಸಿ ಕೆಲವು ರೈತರಿಗೆ ಪರಿಹಾರ ಕೊಟ್ಟು ಬಿಡದಿ ಸೂತ್ರ ಜಾರಿಗೆ ಮಾಡಿರೋದು ನಾನಾ ಚರ್ಚೆಗೆ ಕಾರಣ ಆಗಿದೆ. ಅಂದ್ರೆ ಇಷ್ಟೆಲ್ಲ ಹೋರಾಟಗಳು ಮಾಡ್ತೀವಿ ನಾವು, ಮಾಜಿ ಮುಖ್ಯಮಂತ್ರಿಗಳನ್ನ ಕರೆಸ್ತೀವಿ, ಈ ಹೋರಾಟಕ್ಕೆ ಒಂದು ದೊಡ್ಡ ಪ್ರಬಲವಾಗಿರ್ತಕ್ಕಂಥ ಒಂದು ಕಾವು ಕೊಡೋಣ ಅಂತ ಶಿಡ್ಲಘಟ್ಟ ಜನ ಏನಾದ್ರು ನೋಡಿದ್ರೆ, ಇದರಲ್ಲಿ ಆಲ್ರೆಡಿ ಅರ್ಧ ಜನಕ್ಕೆ ಹಣ ಬಿಡುಗಡೆ ಮಾಡಿದೆ. ಅವರ ಅಕೌಂಟ್ಗಳಿಗೆ ಹಣ ಬಿದ್ದೋಗಿದೆ. ಕೊಟ್ಟವ್ರು ಕೊಡಿ ಅಂತ ಚಿಕ್ಕದಾಗಿ ತಗಂತ ಇದ್ದಾರೆ. ಒಂದೇ ಸತಿ ಹೊಡೆದು ಬಿಟ್ರೆ ಇದು ಎರಡನೇ ಬಿಡದೆ ಆಗುತ್ತೆ ಅಂತ. ಕರ್ಮ ಸರ್, ಆಗೋಗಿದೆ. ಕಾಂಗ್ರೆಸ್ ಸರ್ಕಾರನು ಹಾಗೆ ಮಾಡ್ತಾ ಇದೆ. ಅದರ ಜೊತೆಗೆ ಇಲ್ಲಿ ಒಬ್ರು ರೈತರ ಸಂಘದ ಸದಸ್ಯರೊಬ್ರು ಹೇಳ್ತಾರೆ, ಜಮೀನು ಕೊಡಲು ಇಚ್ಛಿಸುವ ರೈತರು ಬೇಕಾದ್ರೆ ಜಮೀನು ಕೊಟ್ಕೊಳ್ಳಿ, ಸರ್ಕಾರ ಹೇಳಿರುವಂತೆ ಜಮೀನು ಕೊಡದ ರೈತರಿಗೆ ಯಾವುದೇ ಕಾರಣಕ್ಕೂ ಜಮೀನು ಕಸಿಯತಕ್ಕಂತ ಪ್ರಯತ್ನ ಮಾಡಬಾರದು. ಈ ಕುರಿತು ಸರ್ಕಾರ ಸ್ಪಷ್ಟ ಅಧಿಕೃತ ಆದೇಶವನ್ನು ಹೊರಡಿಸಲು ಜಾರಿ ಮಾಡಿ, ಅಂದ್ರೆ ಕೊಡೂರು ಮಾತ್ರ ತಗಂತೀವಿ, ಯಾರು ಕೊಡಲ್ವೋ ಅವ್ರಿಗೆ ಬಲವಂತ ಇಲ್ಲ ಅಂತಕ್ಕಂಥ ಒಂದು ಆದೇಶ ಮಾಡಬೇಕು. ಒಡೆದು ಆಳ್ತಕ್ಕಂಥ ಕೆಲಸವನ್ನ ಬಿಡಬೇಕು. ಕೆಲವರು ಬಾಯಿ ಮಾತಿನ ಭರವಸೆ ಬೇಕಾಗಿಲ್ಲ. ಮೊದಲು ಈ ಬಗ್ಗೆ ಸರ್ಕಾರ ಅಧಿಕೃತವಾಗಿ, ಇಲ್ಲವಾದಲ್ಲಿ ನಾವು ಬೃಹತ್ ಹೋರಾಟ ಮಾಡ್ತೇವೆ, ಅಧಿಕೃತವಾಗಿ ತಿಳಿಸ್ಬೇಕು. ಬರೀ ಬಾಯಿ ಮಾತಲ್ಲಿ ಮಾತ್ರ ಕೊಡೋರು ಕೊಡ್ಲಿ, ಬಿಡೋರು ಬಿಡ್ಲಿ ಅನ್ನೋ ಮಾತನ್ನ ನೀವು ಹೇಳ್ಬಾರ್ದು. ಯಾಕಂದ್ರೆ ನೀವು ಎರಡನೇ ಬ್ರಿಟಿಷರ್ ಆಗ್ಬಾರ್ದು ಕಾಂಗ್ರೆಸ್ ನಾಯಕರು ಅಂತೇಳಿ ರೈತರ ಸಂಘದವರೇನೋ ಒತ್ತಾಯ ಮಾಡಿದ್ದಾರೆ. ಆಮೇಲೆ ಜಂಗಮಕೋಟೆ ವ್ಯಾಪ್ತಿಯ 13 ಹಳ್ಳಿಗಳಲ್ಲಿ ಸ್ವಾಧೀನ ವಿರೋಧ ಹೋರಾಟಗಾರರು ಸುಮಾರು 140 ದಿನಗಳಿಂದ ನಾನಾ ಬಗೆಯ ಹೋರಾಟಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾವುದಕ್ಕೂ ಕೂಡ ಸೊಪ್ಪಾಕಿಲ್ಲ ಕಾಂಗ್ರೆಸ್ ಸರ್ಕಾರ, ಕರ್ನಾಟಕ ಕಾಂಗ್ರೆಸ್ ಸರ್ಕಾರ. ಇದನ್ನ ಕೇಳಿಸ್ಕೊಳ್ಳುವ ಮಟ್ಟದಲ್ಲಿ ಕೂಡ ಇಲ್ಲ. ಅದು ಯಾವ್ಯಾವ ಜಮೀನುಗಳು ಯಾವ್ಯಾವ ಜಿಲ್ಲೆಯವ್ರದ್ದು ಕಿತ್ಕೊಂತದ ಗೊತ್ತಿಲ್ಲ. ಅಂತೂ ಜನ ಅಂತೂ ಈಗ ಮಾಡಿದ ಕೆಲಸಕ್ಕೆ ಅನುಭವಿಸ್ತಕ್ಕಂಥ ಕೆಲಸ ಆಗಿದೆ. ನೋಡೋಣ, ಇದು ಎರಡನೇ ಬಿಡದಿ ಹೋರಾಟಕ್ಕೆ ನಾಂದಿ ಆಡಿದ್ರು ಕೂಡ ತಪ್ಪಾಗಲ್ಲ. ನೋಡೋಣ, ಕುಮಾರಸ್ವಾಮಿ ಅವ್ರನ್ನ ಕರೆಸೋ ಪ್ರಯತ್ನ ಮಾಡ್ತಾರೆ. ಅವ್ರ ಕಾಲಿಟ್ಟ ಮೇಲೆ ಏನೇನು ಮುಂದಿನ ಬೆಳವಣಿಗೆಗಳು ಆಗ್ತವೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತೇಳಿ ನಾನು ಅಲ್ಲಿ ತನಕ ನಾನು ವಿಚಾರ ಮುಗಿಸ್ತೀನಿ.